ಕರುನಾಡೆ ಮೆಚ್ಚಿಕೊಂಡಿದ್ದ ಪ್ರಚಂಡ ಕುಳ್ಳ ಅವರು ಬರೋಬ್ಬರಿ 60 ವರ್ಷ ಸಿನಿ ಪಯಣದಲ್ಲಿದ್ದ ದಿಗ್ಗಜ ನಟ ನಿನ್ನೆ ತಮ್ಮ ಬದುಕಿನ ಯಾತ್ರೆ ಮುಗಿಸಿದರು. ಆಗಲಿದ ಮೇರು ನಟನ ದರ್ಶನಕ್ಕೆ ಇವತ್ತು ಸ್ಯಾಂಡಲ್ವುಡ್ ದಂಡೆ ಬಂದಿತ್ತು. ನೂರಾರು ಗಣ್ಯರು, ಸಹಸ್ರಾರು ಅಭಿಮಾನಿಗಳ ಕಂಬನಿಯ ನಡುವೆ ದ್ವಾರಕೀಶ್ ಪಂಚಭೂತಗಳಲ್ಲಿ ಲೀನವಾದರು. ಕರುನಾಡ ಕೊಳ್ಳನಿಗೆ ಕಂಬನಿಯ ಬೀಳ್ಕೊಡುಗೆ. ಪಂಚಭೂತಗಳಲ್ಲಿ ಲೀನವಾದ ಮಂಕುತಿಮ್ಮ. ಈ ಹಾಡಿನ ಸಾಲುಗಳಂತೆ ನ್ಯಾಯ ನೀತಿಯನ್ನೇ ಉಸಿರಾಗಿಸಿಕೊಂಡವರು ದ್ವಾರಕೀಶ್. ಈ ಸತ್ಯದ ಹಾದಿಯೇ ಇವತ್ತು ಸಹಸ್ರಾರು ಗಣ್ಯರು ಕಂಬನಿ ಮಿಡಿಯುವಂತೆ ಮಾಡಿದ್ದು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋ ತಮ್ಮ ನಿವಾಸದಲ್ಲೇ ಕನ್ನಡದ ಹಿರಿಯ ನಟ ದ್ವಾರಕೀಶ್ ವಿಧಿವಶರಾಗಿದ್ರು. ನಟ, ನಿರ್ದೇಶಕ, ನಿರ್ಮಾಪಕ ಅಂತ ಕನ್ನಡ ಸಿನಿ ದುನಿಯಾದಲ್ಲಿ ಆಲ್ರೌಂಡರ್ ಆಗಿದ್ದ ದ್ವಾರಕೀಶ್ರ ಅಂತಿಮ ದರ್ಶನಕ್ಕೆ ಇಡೀ ಸ್ಯಾಂಡಲ್ವುಡ್ ಕಾಯ್ತಿತ್ತು. ಹೀಗಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲೇ ಬೆಳಗ್ಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಇಡೀ ಚಿತ್ರರಂಗವೇ ಅಂತಿಮ ನಮನ ಸಲ್ಲಿಸಿತ್ತು. ಎಲ್ಲ ಸಿನಿಮಾದ ಒಂದು ನಾರ್ಮ್ಸ್ ಇರುತ್ತಲ್ಲ, ಹಿಂಗೆ ಇರಬೇಕು, ಒಬ್ಬ ನಾಯಕನಾಗಕ್ಕೆ ಇದೇ ಥರ ಇರಬೇಕು, ಅಥವಾ ಈ ವಿಷಯಗಳಲ್ಲಿ ಮಾತ್ರ ಒಬ್ಬ ದೊಡ್ಡ ನಿರ್ಮಾಪಕ ಆಗ್ಬೋದು, ಸ್ಟಾರ್ ಆಗ್ಬೋದು ಅನ್ನೋ ಎಲ್ಲ ಒಂದು ಏನು ಕಲ್ಪನೆಗಳಿತ್ತು ಅದನ್ನೆಲ್ಲ ಹೊಡೆದು ತನ್ನದೇ ಆದ ಒಂದು ಸಾಧನೆ ಮಾಡಿರುವಂಥ ಮಹಾನ್ ಚೇತನ. ಸುಧಾರಾಣಿ, ಮಾಳವಿಕಾ ಅವಿನಾಶ್, ಸುಮಲತಾ ಅಂಬರೀಶ್, ಗಿರಿಜಾ ಲೋಕೇಶ್, ಶ್ರುತಿ ಸೇರಿದಂತೆ ನಟಿಯರು ಕೂಡ ಹಿರಿಯಣ್ಣನಿಗೆ ಭಾವುಕ ವಿದಾಯ ಹೇಳಿದ್ರು. ಶ್ರುತಿಯಂತೂ ಬೆಕ್ಕಿ ಬೆಕ್ಕಿ ಹತ್ತಿದ್ರು. ಅವ್ರ 5 ಜನ ಮಕ್ಕಳು, ಗಂಡು ಮಕ್ಳಿಗೆ ಬಿಟ್ಟರೆ ಅವ್ರ ನೆಕ್ಸ್ಟ್ ಹೆಸರಿಟ್ಟಿದ್ದೆ ನನಗೆ. ಅಣ್ಣ ಆವಾಗಲೂ ಹೇಳೋರು, ನಿನ್ನ ಹೆಜ್ಜೆ ಒಂದು ಇತಿಹಾಸ ಆಗ್ಬೇಕು ಕಣೋ. ನಾನು ಇಂಟ್ರೊಡ್ಯೂಸ್ ಮಾಡಿರೋ ಹುಡುಗಿ, ನಾನು ಇಂಟ್ರೊಡ್ಯೂಸ್ ಮಾಡಿರುವಂಥ ಹೀರೋಗಳು ಕೂತ್ಕೊಂಡು ಕಣ್ಣೀರು ಹಾಕ್ಬಿಟ್ರೆ ನನ್ನ ಜನ್ಮ ಸಾರ್ಥಕ ಅಂತ ಹೇಳೋರು. ಪ್ರಧಾನಿ ನರೇಂದ್ರ ಮೋದಿ ಕೂಡ ಟ್ವೀಟ್ ಮೂಲಕವೇ ಸಂತಾಪ ಸೂಚಿಸಿದ್ರು. ಸಿಎಂ ಸಿದ್ದರಾಮಯ್ಯ ಅಂತಿಮ ದರ್ಶನ ಪಡೆದ್ರು. ಅವರ ಜೊತೆಗಿನ ಒಡನಾಟ ಮೆಲುಕು ಹಾಕಿದ್ರು. ನಾನು ಅವರು ಒಂದ್ಸಾರಿ ಹೆಲಿಕಾಪ್ಟರ್ನಲ್ಲಿ ಮೈಸೂರಿಗೆ ಹೋಗಿದ್ದೆ ಬೆಂಗಳೂರಿಂದ. ಸೊ ಉದ್ದಕ್ಕೂ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ಕೊಂಡು ಹೋಗಿದ್ದೆ. ರಾಜಕೀಯ, ಸಿನಿಮಾ ಮತ್ತು ಸಾಮಾಜಿಕ ವಿಚಾರಗಳನ್ನು ಬಹಳಷ್ಟು ಚರ್ಚೆ ಮಾಡಿದ್ದಾರೆ. 5 ಪುತ್ರರಿಂದಲೂ ತಂದೆಗೆ ಅಗ್ನಿಸ್ಪರ್ಶ. ಕಲಾವಿದರು, ಅಭಿಮಾನಿಗಳು, ಗಣ್ಯರ ಅಂತಿಮ ದರ್ಶನದ ಬಳಿಕ ಪಾರ್ಥಿವ ಶರೀರವನ್ನ ಚಾಮರಾಜಪೇಟೆಯಲ್ಲಿರೋ ಹಿಂದೂ ರುದ್ರಭೂಮಿಗೆ ರವಾನಿಸಲಾಯಿತು. ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರಿಸಲಾಯಿತು. ವಿಷಯ ಏನಂದ್ರೆ 5 ಪುತ್ರರು ಕೂಡ ತಂದೆಯ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ್ರು. ಈ ಭಾವುಕ ಸನ್ನಿವೇಶ ದ್ವಾರಕೀಶ್ 2ನೇ ಪತ್ನಿ ಶೈಲಜಾಗೆ ಕಣ್ಣೀರು ತರಿಸಿತ್ತು. 81 ವರ್ಷ ಬದುಕಿದ್ದ ದ್ವಾರಕೀಶ್ 6 ದಶಕ ಕನ್ನಡ ಚಿತ್ರರಂಗ ಆಳಿದ್ರು. ಇದೇ ಪ್ರಚಂಡ ಕುಳ್ಳ ಇನ್ನು ನೆನಪು ಮಾತ್ರ. ಮಂಗಳ ಜೊತೆ ಮಾಲ್ತೇಶ್ ಜಗಿನ್, TV9 ಬೆಂಗಳೂರು.